ಒಂದ್ ಕಡೆ ಹರ್ಮುಜ್ ಜಲಸಂಧಿಗೆ ಟ್ರಂಪ್ ದಿಗ್ಬಂಧನ ಹೇರಿದ್ದಾರೆ. ಇನ್ನೊಂದು ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತರಕಾರಿಗೆ ಬೆಲೆ ಸಿಗದೆ ರೈತರು ಪರದಾಡುವಂತಾಗ್ತಾ ಇದೆ. ನೂರಾರು ಹೆಕ್ಟೇರ್ ಆಲೂಗಡ್ಡೆ ಬೆಳೆದ ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದ ರೈತ ಕೃಷ್ಣ ಆಲೂಗಡ್ಡೆ ಬೆಳೆದಿದ್ದು ಕೂಲಿ ಕಾರ್ಮಿಕರಿಗೆ ಹಣ ಕೊಡೋಕೂ ಆಗದೆ ರೈತ ಪರದಾಟ ನಡೆಸುತ್ತಿದ್ದಾರೆ. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ರಾಜ್ಯಗಳಿಗೆ ರಫ್ತಾಗ್ತಿದ್ದ ಆಲೂಗಡ್ಡೆಗೆ ಬೆಂಬಲ ಬೆಲೆಯೇ ಇಲ್ಲದಂತಾಗಿದೆ. ಒಂದ್ ಕಡೆ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿವೆ. ಮತ್ತೊಂದು ಕಡೆ ಆಲೂಗಡ್ಡೆ ಬೆಳೆದ ರೈತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ. 800 ರೂಪಾಯಿಗೆ ಮಾರಾಟವಾಗ್ತಿದ್ದ ಒಂದು ಮೂಟೆ ಆಲೂಗಡ್ಡೆ ಈಗ ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಿದೆ. ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತಗೊತಾ ಇದ್ದಾರೆ. ಅದರಿಂದ ತುಂಬ ಲಾಸ್ ಆಗ್ತೈತೆ. ಖರ್ಚೆ 1 kgಗೆ 10 ರೂಪಾಯಿ ಬರುತ್ತೆ ನಮಗೆ ಬೆಳೆಯೋದಕ್ಕೆ. ಒಂದು ತುಂಡ ಅಂದರೆ 50 kg ಮೂಟೆ, 52 kg ಮೂಟೆನ 450-500 ತಗೊತಾ ಇದ್ದಾರೆ. ಈ ಟೈಮಲ್ಲಿ ಆಲೂಗಡ್ಡೆಗೆ ರೇಟ್ ಬರುತ್ತೆ ಅಂತ ಹೇಳಿ ಬೆಳೆದ್ವಿ, ಆದರೆ ಈ ವರ್ಷ ಆಲೂಗಡ್ಡೆ ಕೂಡ ರೇಟ್ ಇಲ್ದಿರ ಆಗಿದೆ. ಮೇಯ್ನು ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಯುದ್ಧದಿಂದ ಜಾಸ್ತಿ ಎಕ್ಸ್ಪೋರ್ಟ್ ನಿಲ್ತೋಗಿದೆ, ಅದರಿಂದನೂ ಒಂದು ಕಾರಣ. ಪ್ಲಸ್ ಹೋಟೆಲ್ ಬಿಸ್ನೆಸ್ ಇಲ್ಲ, ಮದುವೆ ಇವು ಯಾವುದು ಒಳ್ಳೆ ಈವೆಂಟ್ಸ್ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಅದರಿಂದನೂ ಎಫೆಕ್ಟ್ ಆಗ್ತಾ ಇದೆ. ರೈತರು ಕಷ್ಟ ಬಿದ್ದಾರೆ ಸರ್. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ, ಎಲ್ಲ ತುಂಬ್ಕೊಂಡು ಬಂದಿದ್ದಾರೆ ಅಂತ ನಮ್ದು ಇರೋದು 2 ಲಕ್ಷ ಲೋಡ್ ಕೆಪಾಸಿಟಿ ಇರೋದು. ಅಷ್ಟು ಲೋಡು ನಾವು ತುಂಬ್ಸೋಕ್ಕಾಗ್ತಾ ಇಲ್ಲ. ಇವಾಗ 1,10,000 ನಮ್ಮಲ್ಲಿ ಲೋಡ್ ಆಗಿದೆ. ಒಳಗಡೆ ಹಾಕಿರೋ ಗಡ್ಡೆಗಳು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತಂದರೆ ನಾನು ಕ್ಲೋಸ್ ಮಾಡಬೇಕು. ನಾವು ಇನ್ನೇನು ತುಂಬಕ್ಕೂ ಆಗಲ್ಲ, ಡೋರು ಓಪನ್ ಮಾಡೋಕ್ಕಾಗಲ್ಲ. ಆ ಥರ ಮಾಡಿದ್ರೆ 15ರಿಂದ 20 ದಿವಸದಲ್ಲಿ ನಮಗೇನು 8-9 ಡಿಗ್ರಿಗೆ ಬರಬೇಕಾಗಿದ್ದಲ್ಲ ಆ ಟೆಂಪ್ರೇಚರ್ಗೆ ಬರುತ್ತೆ. ಇರೋ ಗಡ್ಡೆ ನಾನು ಕಾಪಾಡ್ಕೋಬೇಕು. ಅದು ನನಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗೋದು ಸೆಕೆಂಡ್ರಿ ಕ್ವಶನ್ನು. ರೈತರು ತುಂಬಿಸಿ ಒಳಗಡೆ ಇಟ್ಟಿರೋ ಗಡ್ಡೆ ನಾನು ಕಾಪಾಡಿ ಅವ್ರು ವಾಪಸ್ ಕೊಡಬೇಕು, ಸಾಧ್ಯನೇ ಇಲ್ಲ ಅದನ್ನು ತುಂಬಿಸೋದಕ್ಕೆ ನಾವು. ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿ 10ನೇ ತಾರೀಕೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಎಷ್ಟು ಬಂದಿದೆಯೋ ಅಷ್ಟು ಮಾತ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀವಿ. ರೈತರು ಬೆಳೆದಿದ್ದಾರೆ ಅಂತಂದರೆ ಇಲ್ಲ, ಸರ್ಕಾರ ಅವ್ರಿಗೆ ರೇಟ್ ಕೊಟ್ಟು ಅವ್ನ ವ್ಯಾಪಾರಸ್ಥರಿಗೋ ಅಥವಾ ಇನ್ನೇನೋ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಗ್ಯಾಸ್ ಕೊರತೆಯಿಂದ ಫಾಸ್ಟ್ ಫುಡ್ ಅಂಗಡಿಗಳು ಬಂದ್ ಆಗಿವೆ. ಹೀಗಾಗಿ ತರಕಾರಿಗೆ ಬೇಡಿಕೆ ಕುಸಿದಿದೆ. ಕೋಲಾರದಲ್ಲಿ ತರಕಾರಿಗಳ ಬೆಲೆ ತೀವ್ರ ಕುಸಿತ ಕಂಡಿತು. ಅನ್ನದಾತರು ಕಂಗಾಲಾಗಿದ್ದಾರೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆಯಲ್ಲಿ ತರಕಾರಿ ಸೇಲ್ ಆಗದೆ ಭಾರಿ ಹೊಡೆತ ಬಿದ್ದಿದೆ. ಬೆಂಗಳೂರು, ಚೆನ್ನೈ ಹಾಗೂ ಆಂಧ್ರಕ್ಕೆ ಪೂರೈಕೆ ಆಗ್ತಾ ಇದ್ದಂಥ ಬಜ್ಜಿ ಮೆಣಸು ಪೂರೈಕೆ ಬಂದಾಗಿದೆ. 1 kg ಬಜ್ಜಿ ಮೆಣಸಿನಕಾಯಿ ಬೆಲೆ 10 ರೂಪಾಯಿಗೆ ಕುಸಿದಿದ್ದು ಮೆಣಸು ಹಾಕಿದಂಥ ರೈತರು ಕಂಗಾಲಾಗಿದ್ದಾರೆ. ಕ್ಯಾರೆಟ್, ಎಲೆಕೋಸು, ಹೂಕೋಸು ಬೆಲೆಯಲ್ಲೂ ಕುಸಿತ, ಬೇಡಿಕೆಯೂ ಕೂಡ ಕುಸಿದಿದೆ. APMCಯಲ್ಲಿ ಮಾರಾಟಕ್ಕೆ ತಂದಿದ್ದಂಥ ಮೆಣಸು ಸೇಲ್ ಆಗದೆ ರೈತರು ತಿಪ್ಪೆಗೆ ಸುರಿದಿದ್ದಾರೆ. ಅಂತ ಹಾಕಿದ್ವಿ, ಕುಂಬಳಕಾಯಿ ಹಾಕಿದ್ರಿ, ಸಿಹಿ ಕುಂಬಳಕಾಯಿ. ಏನೆಲ್ಲ ರೈತರು ಲಾಸ್, ಈಗ ತುಂಬ ಲಾಸಲ್ಲಿದೆ. ಈಗ ಗ್ಯಾಸ್ ಬೆಲೆಯಿಂದ ಈಗ ಹೋಟ್ಲು ಯಾರು ಕೊಡ್ತಾ ಇಲ್ಲ, ಅದರಿಂದ ತುಂಬ ಕಡಿಮೆ ಇದೆ. ಬೆಳೆದು ಮೆಸ್ ಹಾಕಿ ಎಲ್ಲ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ಖರ್ಚು. ಈ ಬೇಸಿಗೆನಲ್ಲಿ ನೀರಿಲ್ಲ, ಇಂಥ ಕಾಲದಲ್ಲಿ ತೊಂದರೆ ಇದೆ. ಈಗಿನ ಬೆಲೆ ಪ್ರಕಾರ ಅವನ್ನೆಲ್ಲ ಯಾವುದನ್ನ ಜಮೀನು ಇಲ್ಲ ಏನಾನ ಒಡವೆ ಏನಾನ ಇದ್ದರೆ ಅಡ ಇಟ್ಟು ಮಾಡ್ತಾ ಇದ್ದಾನೆ ಅಷ್ಟೇ. ಈಗ ಲಾಸ್ ಸರ್, ಈ ವರ್ಷ ಅಂತೂ ತುಂಬ ಲಾಸಲ್ಲಿದ್ದೀನಿ. ತಿಂಗಳಿಂದ ರೇಟ್ಗಳಿಲ್ಲ. ಈಗೆಲ್ಲ 10 ರೂಪಾಯಿ 12 ರೂಪಾಯಿ ಒಳಗೆ, 8 ರೂಪಾಯಿ ಹೋಗ್ತಾ 5-6 ರೂಪಾಯಿನಿಂದನೂ ಸುಮಾರು ರೈತರು ನಷ್ಟ. ಅದೇ ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾರೆ, ನಮ್ಗೇನು ಗೊತ್ತು, ಹೇಳ್ತಾವ್ರೆ ಇಲ್ಲ ಹಿಂಗೆ ಮಾಡಿಬಿಟ್ರು ತಿಂಗಳಿಂದ ಹೋಯ್ತಲ್ಲ. ಯಾರಿಗೆ ತೊಂದರೆ ಆಗ್ತದಪ್ಪ. ತೊಂದರೆ ಏನು ಪಾಪ, ಅಂತಂಥ ಪರಿಸ್ಥಿತಿಗೆ ಸಾಲಗಳು ಮಾಡ್ಬಿಟ್ಟು ಪಾಪ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಹೇಳು. ಮೇಯ್ನ್ ಅದೇ ದೊಡ್ಡ ಸಿಟಿಗಳಿಗೆಲ್ಲ ಬಂದಾಗ್ಬಿಟ್ಟಲ್ಲ ಈ ಥರ ಆಗ್ಬಿಟ್ಟಿತ್ತು. ನಮ್ಮ ಕಷ್ಟಗಳು ನಮಗೂ ಗೊತ್ತು. ಏನಂದರೆ ಗ್ಯಾಸ್ ಪ್ರಾಬ್ಲಮ್ ಅಂದರೆ ಒಂದು ಟೈಮ್ ಆಗಿದೆ, ಬಜ್ಜಿಗಳಿಗಾಗಿದೆ. ಮಿಕ್ಕಿದ ಐಟಮ್ಗಳೆಲ್ಲ ಹೋಗ್ತಾಯಿದೆ ಸೇಮ್ ರೇಟ್ಗಳೇ, 10, 12, 15 kg ಹೋಗ್ತಾಯಿದೆ ಅಷ್ಟೇ. ಇನ್ನು ಮಿಕ್ಕಿದೇನಿಲ್ಲ. ಮೇನು ಟೆಂಪ್ರೇಚರ್ ಬೇಬಿ ಬೆಳೆಯೋಕ್ಕೆ ರೈತರು ಆಗ್ತಾರೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರಚನೆ ಸದ್ದು ಜೋರಾಗೇ ಇದೆ. ಸಂಪುಟ ಪುನರಚನೆಗೆ ದೆಹಲಿಯಲ್ಲಿ ಕೈ ಶಾಸಕರ ಸರ್ಕಸ್ ಕೂಡ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ನ 30 ಶಾಸಕರು ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ತಮಗೂ ಕೂಡ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಖರ್ಗೆ ಭೇಟಿ ಬಳಿಕ ಶಾಸಕ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಚಿವ ಸಂಪುಟ ಪುನರಚನೆ ಕುರಿತು ಚರ್ಚೆ ಮಾಡಿದ್ದೀವಿ, ಸಹಾನುಭೂತಿಯಿಂದ ನಮ್ಮ ಮನವಿ ಕೇಳಿದ್ದಾರೆ. ಅವರು ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ, ಆದರೆ CM ಬದಲಾವಣೆ ಕುರಿತು ನಾವು ಯಾವುದೇ ಚರ್ಚೆ ಮಾಡಿಲ್ಲ ಅಂತಂದ್ರು. 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗಿದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಗಿದೆ.
ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನ ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂತ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನ AICC ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಸರಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಸಚಿವ ಜಮೀರ್ ಅಹಮದ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಜಮೀರ್ ನಸೀರ್ ಜಬ್ಬಾರ್ ಮೇಲೆ ಆರೋಪ ಕೇಳಿಬಂದಿದ್ದು ಈಗಾಗಲೇ ಇಬ್ಬರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ಜಮೀರ್ ಅಹಮದ್ SDPIಗೆ 8 ರಿಂದ 10 ಕೋಟಿ ಫಂಡಿಂಗ್ ಮಾಡಿದ್ದಾರೆ ಎಂಬ ಆರೋಪ ಇದೆ. ಇದೀಗ ಪಕ್ಷ ವಿರೋಧಿ ಆರೋಪದಲ್ಲಿ ಜಮೀರ್ ತಲೆದಂಡ ಆಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು CM ಸಿದ್ದರಾಮಯ್ಯ ಜೊತೆ ಜಮೀರ್ ಮಾತುಕತೆ ನಡೆಸಿ ಹೈಕಮಾಂಡ್ ಆದೇಶಕ್ಕೂ ಮುನ್ನ CMಗೆ ವಿವರಣೆಯನ್ನ ಕೊಡಲಿದ್ದಾರೆ. ಉಪಚುನಾವಣೆಯ ಭಿನ್ನಮತದಿಂದ CM ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ನಜೀರ್ ಅಹಮದ್ ಮೇಲೆ ಒತ್ತಡ ಹೆಚ್ಚಳವಾಗಿದೆ. ಈ ಬೆನ್ನಲ್ಲೇ ನಜೀರ್ ಬೆನ್ನಿಗೆ ಮುಸ್ಲಿಂ ಮುಖಂಡರು ನಿಂತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಿಂದ 106 ಮಂದಿ ಆಗಮಿಸಿ ಬೆಂಬಲ ಸೂಚಿಸಿರೋದು. ನಜೀರ್ ಅಹಮದ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಇದು ನಜೀರ್ ಅಹಮದ್ಗೆ ಸಚಿವ ಸ್ಥಾನ ತಪ್ಪಿಸೋಕೆ ಮಾಡ್ತಿರೋ ಹುನ್ನಾರ. ಪ್ರಮೋಷನ್ ಬದಲು ಡಿಮೋಷನ್ ಮಾಡಕ್ ಹೊರಟಿದ್ದಾರೆ ಅಂತ ನಜೀರ್ ಬೆಂಬಲಿಗರು ಕಿಡಿಕಾರಿದ್ರು. ಈ ಮಧ್ಯೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಜೀರ್ ಅಹಮದ್ ಉಲ್ಟಾ ಹೊಡೆದಿದ್ದಾರೆ. ಸಾದಿಕ್ ಪೈಲ್ವಾನ್ಗೆ ನಾಮಪತ್ರ ಸಲ್ಲಿಸೋಕೆ ಸೂಚಿಸಿ ಬಳಿಕ ವಾಪಸ್ ಪಡೆದುಕೊಳ್ಳದಂತೆ ನೋಡಿಕೊಂಡ ಆರೋಪ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದರೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿದ್ದಾರೆ. ದಾವಣಗೆರೆ ಸೋಲಿನ ಮುನ್ಸೂಚನೆಯಿಂದ ಕಾಂಗ್ರೆಸ್ನಲ್ಲಿ ತಲೆದಂಡ ಆಗ್ತಾ ಇದೆ. CM ರಾಜಕೀಯ ಕಾರ್ಯದರ್ಶಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಕೆಲವು ಶಾಸಕರು ದೆಹಲಿ ಪರೇಡ್ ಅನ್ನು ಮಾಡ್ತಿದ್ದಾರೆ. ಮತ್ತೆ ಕೆಲವರು CM ಬದಲಾವಣೆ ಮಾಡುವಂತೆ ದೆಹಲಿಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತದೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರನಿದ್ದಾರೆ, ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. 38ಕ್ಕೂ ಹೆಚ್ಚು MLAಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮಗೆಲ್ಲರೂ ಕೂಡ ಸಿಗ್ತಾ ಇದೆ. ಕೋಟಿ ಹಣ ದುರುಪಯೋಗ ಸೇರಿದಂತೆ ಹಲವು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನು ಪದಚ್ಯುತಿ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ಪದಚ್ಯುತಿ ಆಗ್ತಿದ್ದಂತೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠದ ಬಳಿ ಆಕ್ರೋಶ ವ್ಯಕ್ತವಾಯಿತು. ಸ್ಥಳಕ್ಕೆ ಬಂದ ವಚನಾನಂದ ಶ್ರೀ ಟ್ರಸ್ಟಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಹಾಗೂ ಶ್ರೀಗಳ ಮಧ್ಯೆ ವಾಗ್ವಾದ ಆಗಿದ್ದು ಮಠದ ಮುಂದೆ ಬೆಂಬಲಿಗರ ಭಾರೀ ಹೈಡ್ರಾಮವೇ ನಡೆದು ಹೋಗಿತ್ತು. ಇನ್ನು ಪದಚ್ಯುತಿ ಖಂಡಿಸಿದ ವಚನಾನಂದ ಶ್ರೀಗಳು ಮಠದ ಗೇಟ್ ಬಳಿ ಬಂದು ಟ್ರಸ್ಟಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರೋ 12 ಜನ ಹೇಳಿದ್ರೆ ಏನೂ ಆಗಲ್ಲ, ಇದು ಸಮಸ್ತ ಪಂಚಮಸಾಲಿ ಸಮಾಜದ ಮಠ ಆಗಿರೋದು 2008ರಲ್ಲಿ. ಇವರು 5 ವರ್ಷಗಳಿಗೊಮ್ಮೆ ಟ್ರಸ್ಟಿಗಳು ಬದಲಾಗಬೇಕು, ಆದರೆ ಅದ್ಯಾವುದೂ ಆಗಿಲ್ಲ. ಮಠದ ಆಸ್ತಿಯನ್ನು ಅಕ್ರಮವಾಗಿ ಇವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವರ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತಂದ್ರು. ಫೆಬ್ರವರಿ 17-18 2008 ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟ್ ಅಲ್ಲ. ಈಗ ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳು ಇದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ ಲೆಕ್ಕ ಕೇಳೋರು ಸಾಮಾನು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ ಪೀಠ ಆರಂಭ.
ಹರಿಹರದ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಮಠದ ಕಚೇರಿಗೆ ಬೀಗ ಹಾಕಿದ್ದಾರೆ. ಉಚ್ಚಾಟನೆ ನಿರ್ಧಾರದ ನಂತರ ಶ್ರೀಗಳು ಮಠ ಬಿಡುವಂತೆ ಒತ್ತಾಯ ಕೇಳಿಬಂದಿತ್ತು. ಹೀಗಾಗಿ ಮಠದ ಒಳಗಡೆ ಶ್ರೀಗಳನ್ನು ಬಿಟ್ಟುಕೊಳ್ಳದೇ ಇರಲಿಕ್ಕೆ ಟ್ರಸ್ಟ್ ಸದಸ್ಯರು ತೀರ್ಮಾನ ಮಾಡಿದ್ದಾರೆ. ಮಠದ ಧರ್ಮದರ್ಶಿಗಳಿಂದಲೇ ಕಚೇರಿಗೆ ಬೀಗ ಬಿದ್ದಿದೆ. ಇನ್ನು ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳಾಗ್ತಾ ಇದೆ. ಮಠದ ಆವರಣದಲ್ಲಿ ಜಾರಿ ಮಾಡಲಾಗಿದ್ದಂಥ ನಿಷೇಧಾಜ್ಞೆ ತೆರವು ಮಾಡ್ತಾ ಇದ್ದಂತೆ ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಕ್ತರು ಸಭೆಯನ್ನು ಮಾಡಿದರು. ಜೆಡಿಎಸ್ನ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಬಿಜೆಪಿ ಮುಖಂಡ ಬಿಜಿ ಅಜಯ್ ಕುಮಾರ್, ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಪಂಚಮಸಾಲಿ ಮುಖಂಡರುಗಳು ಸಭೆಯಲ್ಲಿ ಭಾಗಿಯಾಗಿದ್ದು ಮುಂದಿನ ನಡೆ ಕುರಿತು ಚರ್ಚೆಯನ್ನು ಮಾಡಿದರು. ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದ ವಿಚಾರವಾಗಿ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಅಥಣಿಯಲ್ಲಿ ಮಾತನಾಡಿರುವ ಯತ್ನಾಳ್, ಟ್ರಸ್ಟ್ ತೆಗೆದುಕೊಂಡ ನಿರ್ಧಾರವನ್ನು ಪರೋಕ್ಷವಾಗಿ ಖಂಡಿಸಿದ್ದಾರೆ. 2 ಟ್ರಸ್ಟ್ಗಳು ಸಮಾಜದ ಆಸ್ತಿಯಾಗಿ ಉಳಿದಿಲ್ಲ, ವೈಯಕ್ತಿಕ ಆಸ್ತಿಗಳಾಗಿವೆ. ವಚನಾನಂದ ಶ್ರೀಗಳ ಉಚ್ಚಾಟನೆ ಅಷ್ಟೇನೂ ವಿಶೇಷ ಅನಿಸೋದಿಲ್ಲ. ಕೂಡಲ ಸಂಗಮ ಪೀಠ ಮತ್ತು ಹರಿಹರ ಪೀಠ ಎರಡೂ ಕೂಡ ಸಮಾಜದ ಪೀಠವಾಗಿ ಉಳ್ಕೊಂಡಿಲ್ಲ. 2 ಪೀಠದ ಟ್ರಸ್ಟಿಗಳ ಮೇಲೆ ಸಮಾಜ ಹಾಗೂ ಜನರು ನಂಬಿಕೆ ಇಟ್ಟಿಲ್ಲ ಅಂತಂದ್ರು. ಹಂಗೆ 2 ಟ್ರಸ್ಟ್ಗಳೇ ಹಂಗೆ ಅದಾವು. ಅವರು ಆ ಟ್ರಸ್ಟ್ 2 ಒಳಗೆ ಹಗರಣ ಅದಾವೆ. ಅವ್ರು ಏನೋ ಆಗಿಬಿಟ್ಟೈತೆ, ಅವೆಲ್ಲ ಟ್ರಸ್ಟ್ಗಳು ಸ್ವಂತ ಆಸ್ತಿ ಮಾಡ್ಕೊಂಡು ಕೆಲವೊಂದು ಖಾಸಗಿ ಆಸ್ತಿ ಮಾಡ್ಕೊಂಡಾರ. ಅದು ಸಮಾಜ ಆಸ್ತಿ ಇಲ್ಲ. ಅಲ್ಲಿನೂ ಹಂಗೆ ಐತಿ, ಇಲ್ಲಿನೂ ಹಂಗೆ ಐತಿ. ಹೀಗಾಗಿ ಅದ್ರ ಮ್ಯಾಗೇನು ವಿಶ್ವಾಸ ಉಳಿದಲ್ಲ ಅವ್ರ ಜನರು. ಸಮಾಜದ ಉಳಿದಿಲ್ಲ, ಏನು ಉಳಿದಿಲ್ಲ. ಹಾಡಹಗಲೇ ಮಾಜಿ ಸಿಎಂ ಆರ್ ಗುಂಡೂರಾವ್ ಅವರ ಪ್ರತಿಮೆ ಕಿತ್ತಾಕ್ಲಿಕ್ಕೆ ವ್ಯಕ್ತಿಯೊಬ್ಬ ಪಿಕಾಸಿ ಜೊತೆ ನಿಂತು ಕಿರಿಕ್ ಮಾಡಿದ್ದಾನೆ. ಪೊಲೀಸರ ಮುಂದೆ ಗಲಾಟೆಯನ್ನು ಮಾಡಿದ್ದಾನೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂಥ ಶಾಂತಲಾ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಪೊಲೀಸರು ಎಷ್ಟೇ ಕರೆದರೂ ಕೂಡ ಕೆಳಗೆ ಬಾರದೆ ಸಮಸ್ಯೆ ಉಂಟು ಮಾಡಿದ. ಕೊನೆಗೆ ಸ್ಥಳೀಯರ ಸಹಾಯದಿಂದ ವ್ಯಕ್ತಿಯನ್ನು ಕೆಳಕ್ಕೆ ಇಳಿಸಲಾಯಿತು. ಈ ವೇಳೆ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಯತ್ನವನ್ನು ಮಾಡಲಾಗಿದೆ. ಸದ್ಯ ಕಿರಿಕ್ ಮಾಡಿದಂಥ ವ್ಯಕ್ತಿಯ ವಿರುದ್ಧ ಕಾಟನ್ಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇಂದು ದೇಶದಾದ್ಯಂತ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಿಸಲಾಗ್ತಾ ಇದೆ. ಬೆಂಗಳೂರಿನ ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆ ಬಳಿಯೂ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ನಡುವೆ ತುಮಕೂರಿನಲ್ಲಿ ಗೃಹ ಹಾಗೂ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ಗೆ ವಿರೋಧದ ಬಿಸಿ ತಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಸಡ್ಡು ಹೊಡೆದು ಪ್ರತ್ಯೇಕವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಕೆಲ ಸಂಘಟನೆಗಳು ಬಹಿಷ್ಕರಿಸಿವೆ. ಜಿಲ್ಲಾಡಳಿತದಿಂದ ಮಾಡುವ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸದಿರೋಕೆ ಒಳ ಮೀಸಲಾತಿ ಹೋರಾಟ ಸಮಿತಿ, ಡಿಎಸ್ಎಸ್ ಮತ್ತು ಮಾದಾರ ಮಹಾಸಭಾ ಸಮಿತಿ ನಿರ್ಧಾರ ಮಾಡಿದೆ. ಇದ ಕೋಲಾರದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ. ಕೋಲಾರ ನಗರದ ಮುಖ್ಯ ರಸ್ತೆಯಲ್ಲಿ ಜಯಂತಿಗೆ ಶುಭ ಕೋರೋ ಬ್ಯಾನರ್ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ. ಇನ್ನು ರಸ್ತೆಯಲ್ಲಿ ಹಾಕಿರೋ ಬ್ಯಾನರ್ನಲ್ಲಿ ಡಿಐಜಿಪಿ ದೇವರಾಜ್ ಅವರ ಫೋಟೋ ರಾರಾಜಿಸುತ್ತಿದ್ದು, ಅವರು ರಾಜಕೀಯ ಪ್ರವೇಶಕ್ಕೆ ಸಿದ್ಧರಾಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಮಂಡ್ಯದ ಆದಿಚುಂಚನಗಿರಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯನ್ನು ಕೊಡಲಿದ್ದಾರೆ. ಆದಿಚುಂಚನಗಿರಿ ಭೈರವೈಕ್ಯ ಮಂದಿರವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಭೈರವೈಕ್ಯ ಮಂದಿರದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀಗಿರಿ ತಪೋವನದ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದ್ದು, ಹೆಲಿಪ್ಯಾಡ್ಗೆ ಬಂದಿಳಿದ ಬಳಿಕ ರಸ್ತೆ ಮೂಲಕ ಪ್ರಧಾನಿ ಆಗಮಿಸಲಿದ್ದಾರೆ. ಮೊದಲು ಗೋರಕ್ಷನಾಥರು ತಪಸ್ಸು ಮಾಡಿದ ಜ್ವಾಲಾಪೀಠ ದರ್ಶನ ಪಡೆಯಲಿದ್ದಾರೆ. ನಂತರ ಕಾಲಭೈರವ ಸ್ವಾಮಿಗೆ ಮಂಗಳಾರತಿ ಮಾಡಿ ದರ್ಶನ ಪಡೆದ ಬಳಿಕ ಮಂದಿರದ ಉದ್ಘಾಟನೆ ಮಾಡಲಿದ್ದಾರೆ. ಮಧ್ಯಾಹ್ನ 12:30ರವರೆಗೆ ಮಾತ್ರ ಶ್ರೀ ಕ್ಷೇತ್ರಕ್ಕೆ ಭಕ್ತರಿಗೆ ನಿರ್ಬಂಧವಿದ್ದು, ಮಂದಿರ ಚಾಲನೆ ಬಳಿಕ ಎಂದಿನಂತೆ ದರ್ಶನಕ್ಕೆ ಅವಕಾಶ ಇರುತ್ತೆ. ನೀವು ಕೇಳಿದ್ವಿ, ಮೋದಿಜಿಯವರು ಬಂದ ನಂತರದಲ್ಲಿ ಹೋಗುವಷ್ಟು ಕಾಲ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಶ್ರೀಗಿರಿ ತಪೋವನ ಅಂತವರು ಕೂಡ ನೋಡಿ, ಈ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ತಪೋವನ ಇದೆ. ಆ ತಪೋವನದಲ್ಲಿ ಹೆಲಿಪ್ಯಾಡ್ ಇದೆ. ಮೋದಿಜಿಯವರು ಬೆಂಗಳೂರಿನಿಂದ ನೇರವಾಗಿ 3 ಹೆಲಿಕಾಪ್ಟರ್ಗಳ ಮುಖಾಂತರ ಆ ಒಂದು ಫಾರ್ಮಾಲಿಟೀಸ್ನ ಅನುಸರಿಸಿ ಶ್ರೀಗಿರಿ ತಪೋವನದ ಹೆಲಿಪ್ಯಾಡ್ನಲ್ಲಿ ಬಂದಿದ್ದಾರೆ. ಗುರು ಗೋರಕ್ಷನಾಥರು ತಪಸ್ಸನ್ನು ಮಾಡಿರ್ತಕ್ಕಂಥ ಜ್ವಾಲಾಪೀಠವನ್ನು ಮಾಡಿದ್ದಾರೆ. ಜ್ವಾಲಾಪೀಠ ನಮ್ಮ ಭಕ್ತರುಗಳಿಗೆ ಒಂದು ವಿಶೇಷವಾದ ಜಾಗ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ನೋಡಿಕೊಂಡು ಬಂದಂಥ ಗೋರಕ್ಷನಾಥರು ಅಲ್ಲಿಯೇ ಕುಳಿತು ತಪಸ್ಸನ್ನು ಮಾಡಿ ಜ್ಞಾನಿಯಾದಂಥ ಒಂದು ಕ್ಷೇತ್ರ ಆಗಿರುವಂಥ ತಾಣ ಆಗಿರುವಂಥ ಗುರುಮಂದಿರದ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಾರಿ ಶಕ್ತಿಗೆ ವಂದನೆ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿರೋ ಅವರು, ಮಹಿಳೆಯರ ವಿಚಾರ ಬಂದಾಗ ಕೆಲವರ ಅಭಿಪ್ರಾಯ ಮತ್ತು ಮಾನಸಿಕತೆ ಬದಲಾಗಿದೆ ಅಂತ ಇನ್ನೂ ಕೂಡ ಅನಿಸ್ತಾ ಇಲ್ಲ. ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಮಹಿಳೆಯರಿದ್ದಾರೆ. ದೇಶದಲ್ಲಿ ಸಂಕಷ್ಟ ಎದುರಾದಾಗಲೆಲ್ಲ ಮಹಿಳೆಯರು ದೇಶದ ಜೊತೆ ನಿಂತಿದ್ದಾರೆ ಅಂತಂದ್ರು. ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ ನಾವು ಸಾಥ್ ಕೊಟ್ಟವರು.
ಅದು ದೇಶದ ಸ್ವಾತಂತ್ರ್ಯದ ಹೋರಾಟ ಇರ್ಬೋದು, ಅದರ ನಂತರ ನಡೆದಿರುವಂಥ ಎಮರ್ಜೆನ್ಸಿ ಇರ್ಬೋದು, ಅಥವಾ ದೇಶದ ಯಾವುದೇ ಸಂಕಷ್ಟದ ಕಾಲ ಇರ್ಬೋದು, ಈ ಮಹಿಳೆ, ದೇಶದ ಮಹಿಳೆ ಈ ದೇಶದ ಜೊತೆ ನಿಂತಿದ್ದಾಳೆ. ಈಗ ಇನ್ನೊಂದು ನಮಗೆ ಪರೀಕ್ಷೆ, ಬಹಳ ದೊಡ್ಡ ಪರೀಕ್ಷೆ, ನಿರ್ಣಯ ಪ್ರಕ್ರಿಯೆಯಲ್ಲಿ ಮಹಿಳೆ. ಇದರಲ್ಲಿ ನಾವು ಯಶಸ್ವಿ ಆಗಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ಪ್ರಧಾನಿಯವರು ಶಿಕ್ಷಣದಲ್ಲಿ ನಮಗೆ ಆದ್ಯತೆ ಕೊಟ್ಟರು, ಡಿಫೆನ್ಸಲ್ಲಿ ನಮಗೆ ಆದ್ಯತೆ ಕೊಟ್ಟರು, ಆರ್ಥಿಕವಾಗಿ ನಾವು ಪ್ರಗತಿ ಆಗೋಕ್ಕೆ ಬೇರೆ ಬೇರೆ ಯೋಜನೆ ತಂದರು. ಇವತ್ತು ರಾಜಕೀಯವಾಗಿ ಇದನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಮುಂದೊಂದು ದಿನ ಕೇವಲ ಲೋಕಸಭೆಗೆ ಇದು ನಿಲ್ಲಲ್ಲ, ರಾಜ್ಯಗಳ ವಿಧಾನಸಭೆಯಲ್ಲಿ ಕೂಡ ಮಹಿಳೆಯರ ಬಿಲ್ ಆಗಬೇಕು ಅನ್ನೋದಕ್ಕೆ ನಾವೆಲ್ಲರೂ ಹೋರಾಟವನ್ನು ಮಾಡುವಂಥ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಗನ್ನು ಎಬ್ಬಿಸುವಂಥ ಒಂದು ಚರಿತ್ರಾತ್ಮಕ ನಿರ್ಣಯ ಲೋಕಸಭೆಯಲ್ಲಿ ಆಗ್ತಾ ಇದೆ. 16, 17, 18. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಮಹಿಳೆಯರಿಗೆ 33% ಮೀಸಲಾತಿ ದಶಕಗಳ ಕನಸು, ಬಡವರ ಮನೆಯ ಹೆಣ್ಣುಮಗು ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ದೇ ಯಡಿಯೂರಪ್ಪನವರು. ಪ್ರಧಾನಿ ಮೋದಿ ದೇಶದ ನಾರಿ ಶಕ್ತಿ ಮೇಲೆ ಅಚಲ ವಿಶ್ವಾಸ ಇಟ್ಟಿದ್ದಾರೆ. ಮಹಿಳೆ ಅಡುಗೆ ಮನೆಗೆ ಸೀಮಿತವಾಗಬಾರದು, ದೇಶವನ್ನು ಮುನ್ನಡೆಸಬೇಕು ಅಂತ ನಿರ್ಮಲಾ ಸೀತಾರಾಮನ್ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತಂದ್ರು. ಇಂದು ಆಯೋಜನೆಗೊಂಡಿರ್ತಕ್ಕಂಥ ನಾರಿ ಶಕ್ತಿ ವಂದನ್ ಅಧಿನಿಯಂ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ಒಂದು ರಿಸರ್ವೇಶನ್ ಅನ್ನ ಕೊಡ್ತಾ ಇರತಕ್ಕಂಥ ಶುಭ ಗಳಿಗೆನಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಕುಮಾರಿ ಶೋಭಾ ಕರಂದ್ಲಾಜೆರವರೇ, ಡಾಕ್ಟರ್ ಸುಶೀಲಮ್ನವರೇ, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆಜಿಯವರೇ, ಶ್ರೀಮತಿ ಅಶ್ವಿನಿ ನಾಚಪ್ಪನವರೇ, ಶ್ರೀಮತಿ ಮಾಳವಿಕಾ ಅವಿನಾಶ್ರವರೇ, ಕುಮಾರಿ ಮಂಜುಳಾ ಅವರೇ, ಡಾಕ್ಟರ್ ಕವಿತಾರವರೇ, ಶ್ರೀಮತಿ ಶ್ವೇತಾ ರವೀಂದ್ರನಾಥ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಹೋದರಿಯರೇ, ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೊಳಿಸಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ರ್ಯಾಲಿ ನಡೆಯಿತು. ಹುಬ್ಬಳ್ಳಿಯ ತೋಳನಕೆರೆಯಿಂದ ಆರಂಭವಾದಂಥ ರ್ಯಾಲಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಚಾಲನೆಯನ್ನು ಕೊಟ್ಟರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದಂಥ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮಹಿಳಾ ಮೀಸಲಾತಿಯಿಂದ ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ವಾಸಸ್ಥಳಕ್ಕೆ ತುಂಬಾ ದೂರಕ್ಕೆ ಗಣತಿಗೆ ನಿಯೋಜನೆ ಮಾಡಿದ್ದಾರೆ ಅಂತ ಆರೋಪಿಸಿ ನಿನ್ನೆ ಜಿಬಿಎ ಮುಖ್ಯ ಕಚೇರಿ ಮುಂದೆ ಶಿಕ್ಷಕರು ಪ್ರತಿಭಟನೆ ಮಾಡಿದ್ರು. ನಮಗೆ ಗಣತಿಗೆ ತೆರಳೋಕೆ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತರ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ನಮ್ಮ ವಾಸಸ್ಥಳ ಅಥವಾ ಕೆಲಸ ನಿರ್ವಹಿಸೋ ಸ್ಥಳದ ಬಳಿಯಲ್ಲೇ ಗಣತಿಗೆ ನಿಯೋಜಿಸಿ ಅಂತ ಶಿಕ್ಷಕರು ಮನವಿಯನ್ನ ಮಾಡಿಕೊಂಡ್ರು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ರ್ಯಾಲಿ ವೇಳೆ ಸಾವನ್ನಪ್ಪಿದಂಥ ಮಹಿಳೆ ಕುಟುಂಬಸ್ಥರಿಗೆ ನೆರವನ್ನು ಕೊಡಲಾಗಿದೆ. ಮೃತ ಮಹಿಳೆ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಮುಖಂಡರು 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಹೊಳಬಸು ಶೆಟ್ಟಿ, ಉಮೇಶ್ ಮೇಟಿ ಅವರು ಹಣವನ್ನು ಹಸ್ತಾಂತರ ಮಾಡಿದರು. ಬಾಗಲಕೋಟೆ ಉಪಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಹೃದಯಾಘಾತದಿಂದ ನವನಗರ ನಿವಾಸಿ ಫಾತಿಮಾ ಎಂಬುವರು ಮೃತಪಟ್ಟಿದ್ದರು. ಮುಂದೆ ಹೋಗ್ತಾ ಇದ್ದಂಥ ಲಾರಿ ಸಡನ್ ಯೂ ಟರ್ನ್ ತೆಗೆದುಕೊಂಡಾಗ ಹಿಂದೆ ಇದ್ದಂಥ ಬಸ್ ಅಪಘಾತ ತಪ್ಪಿಸಲಿಕ್ಕೆ ಹೋಗಿ ಹೈವೇಯಿಂದ ಜಮೀನಿನ ಒಳಗಡೆ ನುಗ್ಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಮುದುಗೆರೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಬಸ್ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ರು ಬಾವಿಯ ಒಳಗಡೆ ಮಗುಚಿ ಬೀಳ್ತಾ ಇತ್ತು. ಆದರೆ ಅದೃಷ್ಟವಶಾತ್ ದೊಡ್ಡ ದುರಂತ ತಪ್ಪಿದೆ. ಬಸ್ನಲ್ಲಿದ್ದಂಥವರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವಂಥ ಘಟನೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮದ ಬಳಿ ನಡೆದಿದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದಂಥ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿ ಭೀಕರ ಅಪಘಾತ ಸಂಭವಿಸಿದ ಘಟನೆಯಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅತಿ ವೇಗದಲ್ಲಿ ಸಾಗ್ತಾ ಇದ್ದಂಥ ಬೈಕ್ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಗೆ ಈ ಒಂದು ಘಟನೆ ಕಾರಣ ಅಂತ ಹೇಳಲಾಗ್ತದೆ. ಸ್ಥಳಕ್ಕೆ ಚನ್ನಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. ಶಿವಮೊಗ್ಗದಲ್ಲಿ ಡಾಕ್ಟರ್ ಸಮೀಕ್ಷಾ ಸಾವಿಗೆ ಕಾರಣವಾದ ಹಂಸಿಣಿ ನೀರಾನೆ ಸ್ಥಿತಿ ಗಂಭೀರವಾಗಿದೆ. ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದಲ್ಲಿರುವ 12 ವರ್ಷದ ಈ ನೀರಾನೆಯ ಆರೋಗ್ಯದಲ್ಲಿ ಏರುಪೇರಾಗಿದೆ. ಏಪ್ರಿಲ್ 10ರಂದು ಪಶುವೈದ್ಯರ ತಂಡ ಅರಬಳಿಕೆ ಮದ್ದು ನೀಡಿ ಆರೋಗ್ಯ ತಪಾಸಣೆ ಮಾಡಿತ್ತು. ರಕ್ತ ಮತ್ತು ಇತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿತ್ತು. ವರದಿಗಳ ಆಧಾರದ ಮೇಲೆ ಹಂಸಿಣಿಯ ಗರ್ಭಕೋಶದಲ್ಲಿ ತೀವ್ರವಾದ ಸೋಂಕು ಪತ್ತೆಯಾಗಿದ್ದು
ಇದರಿಂದಲೇ ಗರ್ಭದಲ್ಲಿದ್ದ ಮರಿಯು ಮೃತಪಟ್ಟಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಧಾರವಾಡದಲ್ಲಿ ಕಾಂಗ್ರೆಸ್ ಯುವ ನಾಯಕ ಫೈರೋಜ್ ಹತ್ಯೆ ಖಂಡಿಸಿ ಕ್ಯಾಂಡಲ್ ಮಾರ್ಚ್ ನಡೆಯಿತು. ನಗರದ ಜುಬಿಲಿ ವೃತ್ತದಿಂದ ಕೆಸಿಸಿ ಬ್ಯಾಂಕ್ವರೆಗೂ ಕೂಡ ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡಲಾಯಿತು. ಫೈರೋಜ್ ಹತ್ಯೆ ಖಂಡಿಸಿ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಂದ ಮೆರವಣಿಗೆಯನ್ನು ಮಾಡಲಾಯಿತು. ಕೊಲೆ ಆರೋಪಿಗಳನ್ನು ಬಂಧಿಸಿ ಶೀಘ್ರವೇ ಶಿಕ್ಷೆ ವಿಧಿಸುವಂತೆ ಒತ್ತಾಯವನ್ನು ಮಾಡಲಾಯಿತು. ಅಂಜುಮನ್ ಅಧ್ಯಕ್ಷನ ಮೇಲೆ ಕುಟುಂಬಸ್ಥರು ಆರೋಪ ಮಾಡ್ತಾ ಇತ್ತು. ಜಸ್ಟಿಸ್ ಫಾರ್ ಫೈರೋಜ್ ಪಠಾಣ್ ಅಂತ ಘೋಷಣೆಯನ್ನು ಕೂಗಿದ್ರು. ಕ್ಯಾಂಡಲ್ ಮಾರ್ಚ್ಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದರು. ಇನ್ನು ಫೈರೋಜ್ ಮತ್ತು ಇಸ್ಮಾಯಿಲ್ ತಮಟಗಾರ್ ನಡುವಿನ ಸಂಭಾಷಣೆಯ ಆಡಿಯೋವನ್ನು ಕುಟುಂಬಸ್ಥರು ವೈರಲ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಮಗಳ ಹೆಸರು ಆಡಿಯೋದಲ್ಲಿ ತಮಟಗಾರ್ ಪ್ರಸ್ತಾಪವನ್ನು ಮಾಡಿದ್ದು. ಕೂಡಲೇ ಇಸ್ಮಾಯಿಲ್ ತಮಟಗಾರ್ ವಿಚಾರಣೆ ನಡೆಸುವಂತೆ ಆಗ್ರಹಿಸಿದ್ದು ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಪಟ್ಟನ್ನು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಕ್ಲೋಸ್ ಆಗಿದ್ದಂಥ ಬಾರ್ ಶೆಟರ್ ಬಡಿದು ಎಣ್ಣೆಗಾಗಿ ಗಲಾಟೆ ಮಾಡಿರುವಂಥ ಘಟನೆ ನಡೆದಿದೆ. ಮದ್ಯದ ಅಮಲಿನಲ್ಲಿ ಪೊಲೀಸರ ಮೇಲೆ ಕೈ ಮಾಡಿ ವ್ಯಕ್ತಿಯೊಬ್ಬ ಅರೆಸ್ಟ್ ಆಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಸಾಯಿಕುಮಾರ್ ರೆಡ್ಡಿ ಎಂಬಾತನನ್ನು ಬಂಧಿಸಿದ್ದಾರೆ. ಕೊಪ್ಪಳದಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ದಿನೇ ದಿನೇ ಒಂದೊಂದೇ ಆಯಾಮವನ್ನು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಕೊಪ್ಪಳ ಎಸ್ಪಿ ರಾಮರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿ ಮುಸ್ತಫಾ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಮುಫ್ತಾಸಾಗೆ ನೋಟಿಸ್ ನೀಡಿ ವಿಚಾರಣೆ ಮಾಡ್ತಿದ್ದೀವಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಹಿಂದೂಪರ ಸಂಘಟನೆ ಮುಖಂಡರು ಪ್ರತಿಕ್ರಿಯೆ ಕೊಟ್ಟಿದ್ದು, ಯುವತಿಯನ್ನ ಆರೋಪಿ ಹೆದರಿಸ್ತಿರೋ ಬಗ್ಗೆ ಅನುಮಾನ ಇದೆ. ಯುವತಿಯನ್ನ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ಮಾಡಬೇಕು. ಮುಸ್ತಫಾ ಮೊಬೈಲ್ನಲ್ಲಿ ಗಾಂಜಾ ಸೇದೋಕೆ ತಯಾರಿ ಮಾಡಿಕೊಳ್ಳೋ ವಿಡಿಯೋ ಕೂಡ ಇದೆ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ದಾವನಹಳ್ಳಿ ಗ್ರಾಮದಲ್ಲಿ ಕೆರೆ ಅಂಗಳದ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 27ರಲ್ಲಿ 9 ಎಕರೆ 22 ಗುಂಟೆ ಕೆರೆ ಅಂಗಳದ ಜಾಗ ಒತ್ತುವರಿಯಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದಂಥ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ ಆ ಅಂಕಗಳನ್ನೇ ಸಿಇಟಿ ಫಲಿತಾಂಶಕ್ಕೆ ಪರಿಗಣಿಸಲಾಗುತ್ತೆ. ಈ ವಿಷಯದಲ್ಲಿ ಗೊಂದಲ ಬೇಡ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಿಗೆ ಮಾಜಿ ಸೈನಿಕರನ್ನ ನೇಮಿಸಲಾಗಿದೆ. ರಾಜ್ಯ ಸರ್ಕಾರದ ಆದೇಶದಂತೆ 550 ಮಾಜಿ ಸೈನಿಕರನ್ನ ನೇಮಕ ಮಾಡಲಾಗಿದೆ. ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಮನವಿ ಮೇರೆಗೆ ಸರ್ಕಾರ ಆದೇಶ ಹೊರಡಿಸಿರೋದು. ಕಾರಾಗೃಹ ಇಲಾಖೆ ವೀಕ್ಷಕರ ನೇಮಕಾತಿ ಸಂಪೂರ್ಣಗೊಳ್ಳುವವರೆಗೂ ತಾತ್ಕಾಲಿಕವಾಗಿ 550 ಮಂದಿ ಮಾಜಿ ಸೈನಿಕರನ್ನ ನೇಮಿಸಿದ್ದು, ಪರಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ 250 ಮಂದಿಯನ್ನ ನೇಮಕ ಮಾಡಲಾಗಿದೆ. ಮನೆಯಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿ ಓರ್ವ ವ್ಯಕ್ತಿ ಗಾಯಗೊಂಡಿದ್ದಾನೆ. ಬೆಂಗಳೂರು ನಗರ ಬೆನ್ನಿಗಾನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಕೊಡಮಾಡುವಂತಹ ಪ್ರತಿಷ್ಠಿತ ಸಾಮಾಜಿಕ ಅಭಿವೃದ್ಧಿ ಮಾನವೀಯ ಪ್ರಶಸ್ತಿ ನ್ಯೂಸ್ 18ನ ವಿಶೇಷ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡಗೆ ಲಭಿಸಿದೆ. ಬೀದರ್ನಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಹೆಬ್ಬಾಕ ತಿಮ್ಮೇಗೌಡರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಕೀಲರ ಸಂಘಕ್ಕೆ ಚುನಾವಣೆ ನಡೆದಿದ್ದು, ತಿಟ್ಟಮಾರನಹಳ್ಳಿ ಗ್ರಾಮದ ಟಿವಿ ಗಿರೀಶ್ ರವರು 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 141 ಮತಗಳ ಪೈಕಿ 138 ಮತಗಳು ಚಲಾವಣೆ ಆಗಿವೆ. ಅದರಲ್ಲಿ ಟಿವಿ ಗಿರೀಶ್ಗೆ 71 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಕೀಲರ ಸಂಘಕ್ಕೆ ಚುನಾವಣೆ ಆಗಿದ್ದು, ತಿಟ್ಟಮಾರನಹಳ್ಳಿ ಗ್ರಾಮದ ಗಿರೀಶ್ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗನೂರ ಗ್ರಾಮದಲ್ಲಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಠದ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು.